ನೀವು ಜಾತಿ ಮತ್ತು ಧರ್ಮದ ಬಗ್ಗೆ ಆಗ ಉಲ್ಲೇಖ ಮಾಡಿದ್ರಿ. ಅದಕ್ಕೆ ಪೂರಕವಾದಂಥ ಕೆಲವೊಂದು ಇನ್ಸಿಡೆನ್ಸ್ನ ನಾನು ನೆನಪು ಮಾಡ್ತೀನಿ. ನೋಡಿ, ಶಾಲಾ ಕಾಲೇಜುಗಳು ಅಂದಾಗ ಹಿಜಾಬನ್ನು ತೆಗೆಸುವಂತಹ ಪ್ರಕ್ರಿಯೆಗಳು ನಡೆಯಿತು. ಮಗದೊಂದು ಕಡೆ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದಾಗ ತಾಳಿಯನ್ನು, ಕುಂಕುಮವನ್ನು ತೆಗೆಸುವಂತಹ ಪ್ರಯತ್ನಗಳು ನಡೀತು. ಇದಾ ಸಂವಿಧಾನ ಅಂದರೆ? ಈ ಥರ ಸಂವಿಧಾನದಲ್ಲಿ ಹೇಳಿಲ್ಲ. ಅದೇ ಆರ್ಟಿಕಲ್ 24, 25, 26, 27 ಅವ್ರವ್ರ ನಂಬಿಕೆ ಅವ್ರವ್ರದ್ದು. ತಾಳಿ ಹಾಕ್ಕೊಳ್ತಾರೆ, ಕುಂಕುಮ ಇಟ್ಕೊಳ್ತಾರೆ. ಇದು ಕಲ್ಚರಲ್ ರೈಟು. ಹಿಜಾಬ್ ಹಾಕೋದು ಕಲ್ಚರಲ್ ರೈಟು. ಇದು ಫಂಡಮೆಂಟಲ್ ರೈಟು, ಮೂಲಭೂತ ಹಕ್ಕು. ಯಾರು ಅದಕ್ಕೆ ವಿರೋಧವಾಗಿ ಹೋದ್ರೇನು ತಪ್ಪಂತೀನಿ ನಾನು. ಊಟ ತಿನ್ನೋದು, ನಾನು ಮಟನ್ ಊಟ ತಿಂತೀನಿ, ಚಿಕನ್ ಊಟ ತಿಂತೀನಿ, ದನ ಮಾಂಸ ತಿಂತೀನಿ, ಹಂದಿ ಮಾಂಸ ತಿಂತೀನಿ, ಇಡೀ ಪ್ರಪಂಚನೇ ತಿಂತೀನಿ, ನಾನು ತಿಂತೀನಿ. ನಾನು ತಿಂದ್ರೆ ನನ್ನ ಮನೆ ನುಗ್ಗಿ ಯಾಕೆ ನನ್ನನ್ನು ಕೊಲೆ ಮಾಡ್ತೀರಾ ನೀವು? ನಿಮ್ಗೆ ಯಾರದು ಹಕ್ಕು ಕೊಟ್ಟಿದ್ದು? ನನ್ನ ಹಕ್ಕು. ನಾನ್ ಪ್ಯಾಂಟ್ ಹಾಕ್ತೀನಿ, ಶರ್ಟ್ ಹಾಕ್ತೀನಿ, ಕೂದಲು ಬಿಟ್ಟಿರ್ತೀನಿ, ಕಟ್ಟಿಂಗ್ ಮಾಡ್ತೀನಿ, ಗಡ್ಡ ಬಿಟ್ಟಿರ್ತೀನಿ, ಮೀಸ ತೆಗೆದಿರ್ತೀನಿ. ಇದು ನನ್ನ ಹಕ್ಕು. ನೀವು ಯಾರು ಇಂಟರ್ವ್ಯೂನ್ ಹಾಕೋಕೆ? ಸಂವಿಧಾನದಲ್ಲಿ ಪ್ರೊಟೆಕ್ಷನ್ ಇದೆ ನಮ್ಗೆ. ಸಂವಿಧಾನವನ್ನು ಉಲ್ಲಂಘನೆ ಮಾಡೋರು ಆಡಳಿತದಲ್ಲಿದ್ದಾರೆ. ಸ್ವತಂತ್ರ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನರ್ಗೆ ಗುಲಾಮರಾಗಿರಿದ್ದು ಸಂಘಟನೆ ಆಡಳಿತದಲ್ಲಿದೆ. ದೇಶವನ್ನ ರಚನೆ ಮಾಡಲು ವಿಫಲವಾದವರು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ದೇಶ ಅಂದರೆ ಮಣ್ಣಲ್ಲ, ಮನುಷ್ಯರು. ಮನುಷ್ಯರ ಪರಿಸ್ಥಿತಿ ಏನು? ಇಂದು ನಾವೆಲ್ಲ ಒಂದು ಹೇಳ್ತಾರೆ ಕೆಲವರು. ಹೌದಪ್ಪ, ನಾವು ಒಂದೇ ಅಂದ್ರೆ ಬೆಂಗಳೂರಲ್ಲಿ ದೇವಸ್ಥಾನಗಳಿದೆ, ಟಾಯ್ಲೆಟ್ ಇದೆ. ಟಾಯ್ಲೆಟ್ ಅಲ್ಲಿ ಮಾದಿಗರನ್ನ, ದಲಿತರನ್ನ ಬಿಟ್ಟಿದ್ದೀರಾ, ದೇವಸ್ಥಾನವನ್ನು ನೀವು ಇಟ್ಕೊಂಡಿದ್ದೀರಾ. 1 ತಿಂಗಳಿಗೆ ಅದು ನಮ್ಗೆ ಕೊಡಿ, 1 ತಿಂಗಳಿಗೆ ಇದನ್ನು ನೀವು ತಗೊಳ್ಳಿ. ನಾವು ಒಂದೊಂದು ಒಪ್ಕೊಳ್ತೀನಿ ನಾನು. ಕರ್ನಾಟಕದಲ್ಲಿ 35,000 ಮುಜರಾಯಿ ದೇವಸ್ಥಾನಗಳಿದೆ. ಒಂದು ದಲಿತಲ್ಲಿ ಪೂಜಾರಿ ಆಗಿದ್ದಾನೆ, ಹಿಂದೂ ತಾನೆ ಅವನು. ಒಂದು ಶೂದ್ರ ಅಲ್ಲಿ ಪೂಜಾರಿ ಆಗಿದ್ದಾನ, ಹಿಂದೂ ತಾನೆ. ತಿರುಪತಿಯಲ್ಲಿ ಒಂದು ಶೂದ್ರ ದಲಿತ ಪೂಜಾರಿ ಆಗಿದ್ದಾನ, ತಿರುಪುರಂಕುಂಡ್ರದಲ್ಲಿ ಇದ್ದಾನ, ಶಬರಿಮಲೆಯಲ್ಲಿ ಇದ್ದಾನ. ಮತ್ತೆ ಹಿಂದೂ ನಾವೆಲ್ಲ ಒಂದೊಂದು ಹೆಂಗ್ ಹೇಳ್ತೀರಾ? ಹಿಂದೂಗಳಿಗೆ ಕೂಲಿ ಇಲ್ಲ, ಹೋಗಿ ಹೋರಾಟ ಮಾಡಿ ನೀನು. ಹಿಂದೂಗಳಿಗೆ ಊಟ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ. ಹಿಂದೂಗಳಿಗೆ ರಚನೆ ಇಲ್ಲ, ಕಾರ್ಮಿಕರೆಲ್ಲ ಹಿಂದೂಗಳೇ.